बीदर जिले के वन पर्यावरण एवं जीव विज्ञान प्रभारी मंत्री ईश्वर खंडे ने आज जिला प्रशासन सभागार में गन्ना दर को लेकर आयोजित किसान नेताओं एवं चीनी मिल मालिकों एवं पदाधिकारियों की बैठक की अध्यक्षता की। उत्पादकों को प्रति टन 100 से अधिक रेट वृद्धि और मूल्य निर्धारण। जिले में गन्ना उत्पादन किसान संकट में है और कम से कम 3000 प्रति टन देने के लिए किसान संघ के पदाधिकारियों ने मंत्री को रिपोर्ट सौंपी है। इसी मौके पर मंत्री ने चीनी मिलों के अध्यक्षों की समस्याएं भी सुनी और कहा कि इस बार बाजार में चीनी की कीमत कम हो गई है, गुड़ की कीमत भी कम हो गई है और गन्ने की फसल की कीमत भी बढ़ गई है, क्योंकि चीनी मिल और किसान एक ही सिक्के के दो पहलू हैं। इसीलिए किसानों को फायदा पहुंचाने के लिए चीनी मिलों ने चीनी की कीमत में 50 रुपए की बढ़ोतरी कर दी है। मंत्री ने फैक्ट्री अध्यक्ष से 100 और दाम देने को कहा है। पिछली बार 2600 रुपए, इस बार कीमत 2700 रुपए। वही मंत्री ने 1 किलो चीनी देने की जानकारी दी। मंत्री ने सुझाव दिया कि मिलों को गन्ना परिवहन करने वाले किसानों को हर 15 दिन में अनिवार्य रूप से भुगतान करना चाहिए। मंत्री ने फैक्ट्रियों को प्राथमिकता के आधार पर आग लगने वाली गन्ने की फसल की कटाई और परिवहन करने का भी निर्देश दिया। कैमरामैन पपुराज का कवरेज। ರೈತ ಸಂಘದವರ ಮನವಿ ಮೇರೆಗೆ ಜಿಲ್ಲಾಡಳಿತದ ವತಿಯಿಂದ ನಾನು ಒಂದು ರೈತ ಮುಖಂಡರಿಗೂ ಕಾರ್ಖಾನೆಯ ಎಲ್ಲ ಅಧ್ಯಕ್ಷರುಗಳಿಗೂ ಕಾರ್ಖಾನೆಯ ಮಾಲೀಕರುಗಳ ಒಂದು ಸಭೆಯನ್ನು ಆಯೋಜನೆ ಮಾಡಲಿಕ್ಕೆ ಹೇಳಿದ್ದೆ। ಈಗಾಗಲೇ ಸಭೆ ಮುಗಿದಿದೆ। ಬಹಳಷ್ಟು ಸುದೀರ್ಘವಾಗಿ ನಾವೆಲ್ಲ ಕೂಡಿ ಚರ್ಚೆ ಮಾಡಿದ್ದೇವೆ। ರೈತರು ತಮ್ಮ ಒಂದು ಅನಿಸಿಕೆ ಅವರೆಲ್ಲ ಕಬ್ಬಿಗೆ ಏನು ಬೆಲೆ ಸಿಗ್ತಾ ಇದೆ, ಬೀದರ್ ಜಿಲ್ಲೆಯಲ್ಲಿ ಕಡಿಮೆ ಬೆಲೆ ಸಿಗ್ತಾ ಇದೆ, ಕಬ್ಬಿನ ಬೆಲೆ ಜಾಸ್ತಿ ಸಿಗಬೇಕು, ನಮಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ, 3000ಗಿಂತಲೂ ಜಾಸ್ತಿ ಪ್ರತಿ ಟನ್ ಕಬ್ಬಿನ ದರ ನಿಗದಿ ಮಾಡಬೇಕು ಅಂತೇಳಿ ಹೇಳಿ ತಮ್ಮ ಮನವಿ ಮತ್ತು ಒತ್ತಾಯವನ್ನು ಅವರೆಲ್ಲ ಮಾಡಿದರು। ಅದೇ ರೀತಿಯಲ್ಲಿ ಕಾರ್ಖಾನೆ ಮಾಲೀಕರುಗಳು, ಕಾರ್ಖಾನೆ ಏನು ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಅವರ ಅಧ್ಯಕ್ಷರುಗಳು ಈ ಸಲ ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ ಹೋದ ವರ್ಷಕ್ಕಿಂತಲೂ ಕಡಿಮೆ ಇದೆ ಮತ್ತು ಮೊಲಾಸಿಸ್ ಬೆಲೆನೂ ಸ್ವಲ್ಪ ಕಡಿಮೆ ಆಗಿದೆ ಮತ್ತು ಹಾರ್ವೆಸ್ಟಿಂಗ್ ಏನಿದೆ ಕಟಾವು ಮಾಡೋದು ಇವತ್ತು ಅದು ಜಾಸ್ತಿ ಆಗಿಬಿಟ್ಟಿದೆ, ಸುಮಾರು 111 ರೂಪಾಯಿ। ಈಗ ಕಾರ್ಖಾನೆಗಳು ನಷ್ಟದಲ್ಲಿದ್ದಾವೆ, ಈಗ ಜಾಸ್ತಿ ಮಾಡಲಿಕ್ಕೆ ಭಾಳ ಸಾಧ್ಯ ಆಗ್ತಾಯಿಲ್ಲ ಅನ್ನುವಂಥ ತಮ್ಮ ಒಂದು ಅನಿಸಿಕೆಯನ್ನು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ। ಎಲ್ಲ ಮಾಹಿತಿಯನ್ನು ಕ್ರೋಢೀಕರಣ ಮಾಡಿ ರೈತರ ಹಿತದೃಷ್ಟಿಯಿಂದ ಮತ್ತು ಮುಂದೆ ಕಾರ್ಖಾನೆಗಳು ಉಳಿಬೇಕು, ಇಬ್ಬರಿಗೂ ಸಹಾಯ ಆಗಬೇಕು ಅನ್ನೋಂಥ ರೀತಿಯಲ್ಲಿ ನಾನು ಇವತ್ತು ನನ್ನ ಕಡೆಯಿಂದ ಇಬ್ಬರಿಗೂ ಮಾತನಾಡಿ ಕನಿಷ್ಠ ಹೋದ ವರ್ಷ ಏನು ಕಬ್ಬಿನ ಬೆಲೆ ನಿಗದಿ ಮಾಡಿದ್ದಾರೆ ಅದಕ್ಕಿಂತಲೂ 100 ರೂಪಾಯಿ ಜಾಸ್ತಿ ಕೊಡಬೇಕು ಅನ್ನುವಂಥದ್ದು